ಈ ತ್ಯಾಗದ ಸರಣಿ ಹೇಳಿಕೆಗಳನ್ನು ಆರಂಭಿಸಿದ್ದು ಡಾಕ್ಟರ್ ಪರಮೇಶ್ವರ್ ಅಂತ ಅನ್ಕೊಂಡಿದ್ವಿ ನಾವು. ಇಲ್ಲ, 13ನೇ ತಾರೀಕು ತ್ಯಾಗದ ವಿಷಯವನ್ನು ನೆನಪಿಸಿ ಮಾತನಾಡಿದ ಸಿದ್ದರಾಮಯ್ಯನವರು ಮೊದಲು. ಸೋನಿಯಾ ಗಾಂಧಿಯವರ ತ್ಯಾಗವನ್ನೇ ಅವರು ಪ್ರಸ್ತಾಪಿಸಿದ್ರು, ರಾಹುಲ್ ಗಾಂಧಿಯವರ ತ್ಯಾಗವನ್ನು ಪ್ರಸ್ತಾಪಿಸಿದ್ರು. ಶಾಸಕಾಂಗ ಪಕ್ಷದ ಸಭೆ ಇತ್ತು 13ನೇ ತಾರೀಕು. ಅದಕ್ಕಿಂತ ಮುಂಚೆ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದರು ತ್ಯಾಗದ ವಿಷಯನೇ. ಕೇಳಿಸ್ಕೊಳ್ಳಿ ಒಮ್ಮೆ. ಕಾಂಗ್ರೆಸ್ಸಿಗರು ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಲ್ವಾ? ಬೇರೆಯವರೆಲ್ಲ ಮಾಡಿದ್ರ? ಬೇರೆಯವರು ಯಾರು ಮಾಡಿರ್ಲಿಲ್ಲ. ಅಫ್ಕೋರ್ಸ್ ಬೇರೆಯವರು RSS ನವರು ಯಾರು ಮಾಡಿರ್ಲಿಲ್ಲ. ಅವತ್ತಿದ್ದಂತ RSS ಕಮ್ಯುನಿಸ್ಟ್ನವರು ಮಾಡಿರ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ವೈರಾಗ್ಯದ ಮಾತಾಡಿದ್ರು ಅಂತ ನಾವು ಅವತ್ತು ನ್ಯೂಸ್ ಮಾಡಿದ್ವಿ. ಇರಲಿ, ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.